ಇಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ಗಳು, ಇಂಟರ್ನ್ಯಾಷನಲ್ ಕಾನ್ಫರೆನ್ಸು, ಸೆಮಿನಾರ್ಗಳು, ಬರೀ ಎಲ್ಲ ನಮ್ಮಲ್ಲಿ ಏನು 8 ಇನ್ಸ್ಟಿಟ್ಯೂಷನ್ಸ್ ಇವೆ, ಅವ್ರಿಗೆಲ್ಲರಿಗೂ ಒಂದು ಒಳ್ಳೆಯ ಸಭಾಂಗಣ ಬೇಕು ಅನ್ನುವಂಥ ಏನೀಗ ಪ್ರೆಸೆಂಟ್ ಮ್ಯಾನೇಜ್ಮೆಂಟ್ಗೆ ಅದೊಂದು ಚಿಂತನೆ ಇತ್ತು. ಅದು ಕಾರ್ಯರೂಪಕ್ಕೆ ತರಬೇಕಾದ್ರೆ ಅದು ಸಾಕಷ್ಟು ಹಣ ಬೇಕಾಗಿತ್ತು. ದುಂತೂರು ಮಾರೇಗೌಡರು ಅಂತ ನೀವು ಕೇಳಿರ್ಬೇಕು, ಅಥವಾ ಹಳಬರಿಗೆ ಎಲ್ಲರೂ ಗೊತ್ತಿರುವಂಥವ್ರೆ. ನನಗೆ ಸೋದರ ಮಾವ, ನನ್ನ ತಾಯಿ ಅಣ್ಣ. ಅವರು ಕರಿಯಪ್ಪನವರ ಆಗಿನ ಕಾಲದಲ್ಲಿ ಕರಿಯಪ್ಪನವ್ರ ಜೊತೆ ಒಡನಾಡಿ ಆಗಿದ್ದವರಲ್ಲಿ ದುಂತೂರು ಮಾರೇಗೌಡರು ಒಬ್ಬರು. ಅವ್ರಿಗೆ ಸೋದರ ಮಾವ, ನನಗೂ ಮಾರೇಗೌಡರಿಗೂ ನೆಂಟರು, ಕರಿಯಪ್ಪನವರು ನನಗೂ ನೆಂಟರು. ಸೊ ಈ ಸಂಬಂಧದಲ್ಲಿ ಒಡನಾಟ ಇದ್ದಂಥ ಕಾಲ, ಯಾವಾಗ 60s 70s ಇವೆಲ್ಲ ನಮ್ಗೆ. ಅವ್ರ ಮಕ್ಕಳಿಲ್ಲ ಮಾರೇಗೌಡರಿಗೆ. ಸೊ ಅವ್ರು ಏನು ಮಾಡೋದು, ದುಂತೂರಲ್ಲೇ ಒಂದು 2 ಎಕರೆ ಜಮೀನನ್ನು ಆವತ್ತಿನ ಕಾಲದಲ್ಲೇ RES ಸಂಸ್ಥೆಗೆ ದಾನ ಮಾಡೋದು. ಅದು ಹಾಗೇ ಇತ್ತು. ಬಟ್ ಅದು ಯಾಕೆ ಯೂಸ್ ಆಗಲ್ಲ ಅಂತಂದರೆ, ಆ ದುಂತೂರಲ್ಲಿ ಆ ಜಮೀನು ತಗೊಂಡು ಮಾಡೋವಂಥದ್ದು ಏನಿಲ್ಲ. ನಾವು ಅಷ್ಟಕ್ಕೆ ನಮಗೆ ಗಾಂಧಿ ಫಾರ್ಮ್ ಇದೆ, ಬೇಕಾದಂಥ ಒಂದು 70 ಎಕರೆ ಜಮೀನಿದೆ. ಹಾಗಾಗಿ ನಾವು ಇದು ಮಾಡಬೇಕು ಅಂದರೆ ಇದೆಲ್ಲ ಹಣ ಇಲ್ಲಿ ಮೊಬಿಲೈಸ್ ಮಾಡಬೇಕು. ಇದನ್ನ ಹಣನ ಎಲ್ಲ ತರೋದು ನಿಲ್ಲಿಸಿದಾಗ ನಾವು ಮ್ಯಾನೇಜ್ಮೆಂಟ್ ಅವರೆಲ್ಲ ಸೇರಿ ಒಂದು ಮಾರೇಗೌಡ ಜಮೀನು ಏನಿದೆ ಅದು ಮಾರಿ ಅದ್ರ ಬದಲು ಸಮಾಗಮ ಮಾಡಿದ್ರೆ ನಿಜವಾಗ್ಲೂ ಸಾವಿರಾರು ಮಕ್ಕಳಿಗೆ, ಇನ್ಸ್ಟಿಟ್ಯೂಷನ್ಗೆ ಎಜುಕೇಷನ್ ದೃಷ್ಟಿಯಿಂದ ಏನಂದರೆ ಕಾನ್ಫರೆನ್ಸು, ಸೆಮಿನಾರ್ಸು, ಅಥವಾ ಔಟ್ಸೋರ್ಸ್ ಮಾಡೋದು, ಹ್ಯೂಮನ್ ರಿಸೋರ್ಸ್ ಇರುವಂಥವ್ರನ್ನೆಲ್ಲ ಕರ್ಕೊಂಡು ಮಾಡಬೇಕಾದ್ರೆ ಒಂದು ಒಳ್ಳೆ ಸಭಾಂಗಣ ಇದೆ, ಒಳ್ಳೆಯದು ಒಂದು ದೃಷ್ಟಿಯಲ್ಲಿ ಈ ಎಜುಕೇಷನ್ಗೆ ಹೆಲ್ಪ್ ಆಗ್ತದೆ ಜಮೀನಿಗೆ ಅಲ್ಲಿ ಇಟ್ಕೊಳ್ಳೋಕ್ಕಿಂತ ಅಂತ ಹೇಳಿ ಅದನ್ನು ಒಂದು ಪರ್ಮಿಷನ್ ತೊಗೊಂಡು ಜನರಲ್ ಬಾಡಿನಲ್ಲಿ ಕಮಿಟಿಲಿ ಪರ್ಮಿಷನ್ ತೊಗೊಂಡು ಅದು ಮಾರೋದು. ಆ ಮಾರೋದು ಇದರಲ್ಲಿ ಇಲ್ಲಿ ಸಭಾಂಗಣ ಕಟ್ಟಿ ನಾವು ಮಾರೇಗೌಡರ ಹೆಸರಿನಲ್ಲೇ ಈ ಆಡಿಟೋರಿಯಂ ಮಾಡಬೇಕು ಅಂತ ಒಂದು ಪರ್ಮಿಷನ್ ತೊಗೊಂಡು ಶುರು ಮಾಡಿದಂಥ ಒಂದು ಕಾರ್ಯಕ್ರಮ. ಇವತ್ತು ಆಡಿಟೋರಿಯಂ ರೆಡಿಯಾಗಿದೆ. 500 ಜನ ಮಕ್ಕಳುಗಳು ಕೂರುವಂಥ ಅಷ್ಟು ದೊಡ್ಡದಾಗಿದೆ. ಅದಕ್ಕೆ ತಕ್ಕಂಥ ಒಂದು ಒಳ್ಳೆ ಸಭಾಂಗಣಕ್ಕೆ ಏನೇನು ಬೇಕು, ಅಕೋಸ್ಟಿಕ್ ಅಂತ ಹೇಳ್ತೀವಿ, ಸೌಂಡು ಇದಾಗಬಾರ್ದು, ಇಕೋ ಆಗಬಾರ್ದು, ಅದರಿಂದ ಒಳ್ಳೆ ಸ್ಟೇಜು, ಅವು ಸೌಂಡ್ ಸಿಸ್ಟಮು ಕೆಲವಿನ್ನೂ ಆಗಬೇಕು. ಸೊ ಈಗೆಲ್ಲ ರೆಡಿಯಾಗಿದೆ. ಹಾಗಾಗಿ ಅವರ ಹೆಸರಿಟ್ಟು ಏನು ಇಂಗ್ಲೀಷಲ್ಲಿ ದುಂತೂರು ಮಾರೇಗೌಡ ಮೆಮೋರಿಯಲ್ ಆಡಿಟೋರಿಯಂ ಅಂತ ಹೆಸರಿಟ್ಟಾಗಿದ್ದೀವಿ. ಅದು ಜನರಲ್ ಬಾಡಿಲೇ ಪರ್ಮಿಷನ್ ತಗೊಂಡು ಕನ್ನಡದಲ್ಲಿ ದುಂತೂರು ಮಾರೇಗೌಡ ಸ್ಮಾರಕ ಸಭಾಂಗಣ ಅಂತ ಇದರಲ್ಲಿ ನಾವು ಅದನ್ನು ನಾಳಿದ್ದು ನಾವು ಓಪನ್ ಮಾಡ್ತಾ ಇದ್ದೀವಿ. ಇದಕ್ಕೆ ಮಾನ್ಯ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿರುವಂಥ DK ಶಿವಕುಮಾರ್ ಅವರು ಬರ್ತಾ ಇದ್ದಾರೆ ಇನಾಗ್ರೇಷನ್ ಮಾಡಲಿಕ್ಕೆ. ಬಟ್ ಅವ್ರಿಗೆ ಬೇರೆ ಪ್ರೋಗ್ರಾಮ್ ಇದೆ ಅಂತ ನೋಡಬೇಕು. ಅದ್ರ ಜೊತೆಗೆ ಡಾಕ್ಟರ್ MC ಸುಧಾಕರ್ ಹೈಯರ್ ಎಜುಕೇಷನ್ ಮಿನಿಸ್ಟ್ರು, ನಮ್ಗೆ ಸಂಬಂಧಪಟ್ಟದ್ದು. ಸೊ ಹಾಗಾಗಿ ಅವರು ಭಾರಿ ಆಸೆ ಇತ್ತು ನಮ್ಮ ಮೊದಲಿಂದ ಅವ್ರು ಕರಿಬೇಕು. ಅಟ್ಲೀಸ್ಟು ಈ ಸಂಸ್ಥೆ ಹಿನ್ನೆಲೆ, ಈ ಸಂಸ್ಥೆಗೆ ಸರ್ಕಾರದಿಂದ ಒಂದು ಗುರ್ತಾಗುವಂಥ ಒಂದು ವಿಚಾರಗಳು ಅಟ್ಲೀಸ್ಟ್ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಬೇಕು. ಯಾಕೆಂದರೆ ಆ ಓಲ್ಡ್ ಜನರೇಷನ್ ಮಿನಿಸ್ಟರ್ ಆಗಿದ್ದವರು, ಪೊಲಿಟಿಷಿಯನ್ ಎಲ್ಲರೂ ಕರಿಯಪ್ಪನವರು RS ಸಂಸ್ಥೆ ಬಂದರು. ಬಹುಶಃ ಇವರು ನನಗೂ ಸ್ನೇಹಿತರೆ ಡಾಕ್ಟರ್ MC ಸುಧಾಕರ್, ಆಗ ಕರ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಕರ್ಕೊಬರ್ತಾ ಇದ್ದೀವಿ. ಆವತ್ತನೇ ಏನು ಮಾಡ್ತಾ ಇದ್ದೀವಿ, ಇದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗ ಆಗಬೇಕು ಅಂತ ಹೇಳ್ಬಿಟ್ಟು ನಾವೊಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಾ? ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಂದರೆ ಹೊರದೇಶದಿಂದನೂ ಪಾರ್ಟಿಸಿಪೇಟ್ ಮಾಡಬೇಕಾಗ್ತದೆ. ಅದು ಫಿಸಿಕಲಾಗಿ ಮಾಡ್ತಾರೋ ಇಲ್ಲ ವರ್ಚುವಲ್ ಮಾಡ್ತಾರೋ, ಎರಡು ಮಾಡೋದನ್ನು ಇದು. ಅದ್ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಇವತ್ತು ಏನು ಇದು ಇನಾಗ್ರೇಷನ್ ಆಗಿದೆ, ಒಳ್ಳೆ ಕಾನ್ಫರೆನ್ಸ್ ಮಾಡಿ ಒಂದು ಸ್ವಲ್ಪ ಈ ಥರದ ಜನಗಳಿಗೆ, ಸ್ಟೂಡೆಂಟ್ಸ್ ಉಪಯೋಗ ಅಂತ ಕಾರ್ಯಕ್ರಮಗಳು ಹೆಚ್ಚು ನಡೀಲಿ, ಅದಕ್ಕೆ ಮೊದಲನೇ ಪ್ರೋಗ್ರಾಮ್ ಮಾಡುವ ಅನ್ನೋ ದೃಷ್ಟಿ ಹೊಂದಿದೆ. ಆಮೇಲೆ ಇನ್ನೊಂದು ಏನಂತ ಅಂದರೆ, ನ್ಯಾಕಲ್ಲಿ ನಾವು ಅಕ್ರಿಡೇಟ್ ಆಗಿರೋದು, ನಮಗೆ B+ ಬಂತು. ನಮಗೆ ಎಲ್ಲ ಥರದ ಎ ಗ್ರೇಡ್ ಬರುವಂಥ ಒಂದು ವ್ಯವಸ್ಥೆ ಇರುವಂಥ ಸಂಸ್ಥೆ. ಬಟ್ ಕೆಲವು ಲ್ಯಾಕಿನಸ್ ಇರ್ತವೆ. ಕೆಲವು ಇವತ್ತು ನನ್ನ ರಿಕ್ವೈರ್ಮೆಂಟ್, ನ್ಯಾಕ್ ರಿಕ್ವೈರ್ಮೆಂಟ್ ಏನೇನಿದೆ ಆ ಎಲ್ಲ ರಿಕ್ವೈರ್ಮೆಂಟ್ ಇರಲಿಲ್ಲ. ಹೆಚ್ಚಿಗೆ ರಿಕ್ವೈರ್ಮೆಂಟ್ ಇದ್ರು, ಕೆಲವು ರಿಕ್ವೈರ್ಮೆಂಟ್ ಇರಲಿಲ್ಲ. ಅದರಲ್ಲಿ ಇದೆ, ನಾವು ಇಂಟರ್ನ್ಯಾಷನಲ್ ಸೆಮಿನಾರ್ ಮಾಡಬೇಕು, ಅದಕ್ಕೂ ಒಂದಷ್ಟು ಮಾರ್ಕ್ಸ್ ಇದೆ. ಹಾಗೆ ಆ್ಯಡ್-ಆನ್ ಕೋರ್ಸಸ್ ಅಂತ ಇದೆ, ಅದಕ್ಕೆ ಮಾರ್ಕ್ಸ್ ಇದೆ. ರಿಸರ್ಚ್ ಪೇಪರ್ ಎಷ್ಟು ಬಿಟ್ಟಿದ್ದೀರಾ ಇಲ್ಲಿ ಅಂತ ಇದೆ, ಅದಕ್ಕೆ ಮಾರ್ಕ್ಸ್ ಇದೆ. ಸೊ ಅಂಥದ್ರಲ್ಲೆಲ್ಲ ನಾವು ಸ್ವಲ್ಪ ಕೊರತೆಯಾಗಿ ನಮ್ಗೆ ಅದೆಲ್ಲ ಮಾರ್ಕ್ಸ್ ಬರಲಿಲ್ಲ. ಹಂಗಾಗಿ ದೃಷ್ಟಿಯಲ್ಲಿ
ಏನಿವತ್ತು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡ್ತಾ ಇದೀವಿ, ಇದು ನ್ಯಾಕ್ ದೃಷ್ಟಿಯಿಂದ ಈಗ 2 ವರ್ಷ ಆಗುತ್ತೆ, ಇನ್ನು 3 ವರ್ಷಕ್ಕೆ ನಾವು ಪುನಃ ಕಾಂಪಿಟೇಷನ್ಗೆ ಹೋಗಿ ನಾವು ಟೆಕ್ನಿಕಲ್ ಎ ಗ್ರೇಡ್ ತಗೊಳ್ಳೇಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡ್ತಾ ಇದೀವಿ ನಮ್ಮ ಡಿಪಾರ್ಟ್ಮೆಂಟ್. ಹಾಗಾಗಿ ಈ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡ್ತಾ ಇರೋದು ಅಕಾಡೆಮಿಕ್ ರಿಕ್ವೈರ್ಮೆಂಟ್ ಇದೆ ಇನ್ಸ್ಟಿಟ್ಯೂಷನ್. UGC ಯುನೈಟೆಡ್ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಏನಿದೆ ಅದ್ರ ರಿಕ್ವೈರ್ಮೆಂಟ್ ಇದು. ಸೊ ಇದು 2-3 ಥರದಲ್ಲಿ, ಒಂದು ಆಡಿಟೋರಿಯಂ ಮಾಡ್ತಾ ಇದ್ದೀವಿ, ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಫಸ್ಟ್ ಟೈಮ್ RSL ಮಾಡ್ತಾ ಇರೋದು ಗೊತ್ತಿಲ್ಲ, ಒಂದು ಇಂಪಾರ್ಟೆಂಟ್ ಪಾಯಿಂಟ್, ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡ್ತಾ ಇರೋದು. ಎರಡನೇದು ನ್ಯಾಕ್ ರಿಕ್ವೈರ್ಮೆಂಟ್ಗೂ ಹೋಗೋದು. ಇನ್ನೊಂದು ಇಷ್ಟು ದೊಡ್ಡ ಮಟ್ಟದಲ್ಲಿ 1 ಕೋಟಿ ರೂಪಾಯಿ ಅಥವಾ ಖರ್ಚಾಗಿದೆ, ಆಡಿಟೋರಿಯಮಲ್ಲಿ ಒಂದು ಒಳ್ಳೆ ಫಂಕ್ಷನ್ ಇಂದ ಶುರುವಾಗಲಿ ಅಂತ ಒಂದು 2-3 ಚಿಂತನೆ ಮಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನಾವು ನಿಮ್ಮನ್ನೆಲ್ಲ ಕರೆದು ಇದನ್ನು ತಿಳಿಸೋ ಅಂತ ಪ್ರಯತ್ನ ಪಡ್ತೀವಿ ನಾವು. ಹಾಗೇನೆ ಅವತ್ತು ಈ ಆಡಿಟೋರಿಯಂ ಇನಾಗ್ರೇಷನ್ಗೆ ಜೈಕರ ಅಂತ ಯೂನಿವರ್ಸಿಟಿ ನಮ್ಮ ವೈಸ್ ಚಾನ್ಸಲರ್ ಬರ್ತಾರೆ, ಅವರು ಕೂಡ ಬರ್ತಾರೆ, ಗೆಸ್ಟ್ ಆಗಿ ಅವರು ಕೂಡ ಬರ್ತಾರೆ. ಇದು ಯಾವುದೋ ಫಸ್ಟ್ ಪ್ರೋಗ್ರಾಮ್ ಇದು ಇನಾಗ್ರೇಟ್ ಮಾಡೋದು ಆಡಿಟೋರಿಯಂ. ನೆಕ್ಸ್ಟ್ ಬಂದು ನಾನು ಹೇಳ್ದಂಗೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸು. ಇದಕ್ಕೆ ಭಾರಿ ಥರದಲ್ಲಿ ಯೋಚಿಸಿ ನಮ್ಮ ಸ್ಟಾಫ್ ಅವರೆಲ್ಲ ಏನು ಮಾಡ್ಬೋದು, ಏನು ಮಾಡೋದು ಸೂಕ್ತ ಇರ್ತದೆ, ಇಲ್ಲಿ ಯಾವುದು ರಿಲೆವೆಂಟ್ ಆಗಿರ್ತದೆ, ಪ್ರಸ್ತುತವಾಗಿರ್ತದೆ. ಬಟ್ ರೂರಲ್ ಏರಿಯಾಕ್ಕೆ ನಮ್ಮದು ಹೆಸರೇ ರೂರಲ್ ಎಜುಕೇಷನ್ ಸೊಸೈಟಿ, ನಮ್ಮ ಕಾಲೇಜ್ ಹೆಸರೇ ರೂರಲ್ ಕಾಲೇಜು. ಹಾಗಾಗ್ಬಿಟ್ಟು ಗ್ರಾಮೀಣ ಇಲ್ಲಿ ಹಿನ್ನೆಲೆ ಇರುವಂಥ ಒಂದು ವಿಚಾರಗಳನ್ನು ತಗೊಂಡು ನಾವು ಕಾನ್ಫರೆನ್ಸ್ ಮಾಡಬೇಕು ಅಂತ ನಮ್ಮ ಎಲ್ಲ ಫ್ಯಾಕಲ್ಟಿಯವರು, ಪ್ರಿನ್ಸಿಪಾಲು, ಅವರು ಹಿಪ್ಸ್ ಎಲ್ಲ ಸೇರಿ ಈಗ ಒಂದು ಟಾಪಿಕ್ ತಗೊಂಡಿದ್ದೀವಿ. ಅದೇನೆಂದರೆ ಲ್ಯಾಂಡ್ ಟು ಕ್ಲೌಡ್, ಡಿಜಿಟಲ್ ಪಾತ್ವೇಸ್ ಫಾರ್ ಸಸ್ಟೈನಬಲ್ ರೂರಲ್ ಎಂಪವರ್ಮೆಂಟ್. ಅಂದರೆ ಈಗ ನಾವು ಸಾಮಾನ್ಯವಾಗಿ ಬರ್ತಿದ್ದೀವಿ ನಾವು ಇದು, ಈಗೆಲ್ಲ ಏನಾಗಿದೆ, ಕಂಪ್ಯೂಟರೈಸೇಷನ್ ಆಗಿದೆ, ಡಿಜಿಟಲೈಸೇಷನ್ ಎಲ್ಲ ಹಂತದಲ್ಲೂ ವಿದ್ಯಾವಂತರು ಅದು ಯೂಸ್ ಮಾಡಬೇಕನ್ನೋಂಥ ಸಂದರ್ಭ ಬಂದಿದೆ. ಸೊ ಹಂಗಾಗ್ಬಿಟ್ಟು ಇಲ್ಲಿ ಏನು ರೂರಲ್ ಎಂಪವರ್ಮೆಂಟ್ ಅನ್ನೋದು ಏನು ಇಂಪಾರ್ಟೆಂಟು, ಅದು ರೂರಲ್ ಎಂಪವರ್ಮೆಂಟ್ ಫಾರ್ ಸ್ಟೂಡೆಂಟ್ ಇರ್ಬೋದು, ರೂರಲ್ ಎಂಪವರ್ಮೆಂಟ್ ಫಾರ್ ವುಮನ್ ಇರ್ಬೋದು, ರೂರಲ್ ಎಂಪವರ್ಮೆಂಟ್ ಫಾರ್ ಫಾರ್ಮರ್ಸ್ ಇರ್ಬೋದು, ಅರ್ಥ ಆಯ್ತಾ, ರೂರಲ್ ಎಂಪವರ್ಮೆಂಟ್ ಫಾರ್ ಸ್ಕಿಲ್ ಲೇಬರ್ಸ್ ಇರ್ಬೋದು. ಹಿಂಗೆ ಎಲ್ಲರಿಗೂ ಆಗುವಂಥದ್ದು ಟಾಪಿಕ್ ತಗೊಂಡಿದ್ದೀವಿ ನಾವು. ಸೊ ಲ್ಯಾಂಡ್ ಟು ಕ್ಲೌಡ್ ಅಂದರೆ ಸಾಮಾನ್ಯಕ್ಕಿಂತ ಕ್ಲೌಡ್ ಅಂತಂದರೆ ಆನ್ಲೈನ್, ಇಷ್ಟ ಇದೆ, ಅರ್ಥ ಹೇಳ್ತಾ ಇದ್ದೀನಿ. ಕ್ಲೌಡ್ ಅಂತ ಅಂದರೆ ಈಗ ಆನ್ಲೈನ್ದು ಅವು ಇವು ಇಂಟರ್ನೆಟ್ಟು, ನಿಮ್ಮ ವಾಟ್ಸಪ್ ಮೂವ್ಮೆಂಟ್ ಎಲ್ಲ ಥ್ರೂ ಏರೇ ತಾನೇ ಆಗೋದು ಅದೆಲ್ಲ ಇದು. ಸೊ ಆ ಥರ ತೊಗೊಂಡ್ರೆ ಒಂದು ಒಳ್ಳೆಯ ಟಾಪಿಕ್ಕು. ಅದರಲ್ಲಿ ನಾವು ಏನೇನು ಪ್ರಯೋಜನ ಆಗ್ಬೋದು, ಯಾಕೆಂದರೆ ಇದರಲ್ಲಿ ಏನಾಯ್ತದೆ, ಈಗ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಫಸ್ಟು. ಈಗ ಆನ್ಲೈನ್ ರಿಜಿಸ್ಟ್ರೇಷನ್ 100 ಜನ ಮಾಡೋರು ಆ್ಯಸ್ ಆಫ್ ನಾವು, ಆಯಿತಾ, 55 ಮಂದಿ. ಆಮೇಲೆ 100 ಜನ ರಿಜಿಸ್ಟ್ರೇಷನ್ ಆಗೋರೆ, 55, ಅರ್ಥ ಆಯ್ತಾ. ಆಮೇಲೆ 50 ಪೇಪರ್ ಪ್ರೆಸೆಂಟೇಷನ್ ಇದೆ. ಇಂಪಾರ್ಟೆಂಟು ಅಂದರೆ ಈ ಹೇಳ್ತೀನಿ ಯಾವುದಾದ್ರು ವಿಚಾರವಾಗಿ ಪ್ರೆಸೆಂಟ್ ಮಾಡೋಕ್ಕೆ ಅವಕಾಶ ಇದೆ ಅಂತ. ಸೊ ಅದರಲ್ಲಿ 50 ಪೇಪರ್ನ ಅವತ್ತು ಬೇರೆ ಬೇರೆ ಯೂನಿವರ್ಸಿಟಿಯವರು, ಬೇರೆ ಸ್ಟೇಟ್ ಅವರು, ಕೆಲವರು ವರ್ಚುವಲಾಗಿ ಪ್ರೆಸೆಂಟೇಷನ್ ಮಾಡ್ತಾರೆ. ಯಾವುದೋ ಹೊರಗಡೆ ಸ್ಟೇಟ್ ಅವರು ಯಾರು ಇದ್ದರು, ಹೊರಗಡೆ ಸ್ಟೇಟ್ ಈಗ ಅರುಣಾಚಲ್ ಪ್ರದೇಶ ಒಡಿಶಾ ಬರ್ತಾವೆ. ಈಗ ಅಲ್ಲಿಂದ ಯಾರೋ ಆ ಡಿಪಾರ್ಟ್ಮೆಂಟಿಂದ ವರ್ಚುವಲಾಗೆ ಮಾಡ್ಬೋದು, ಅದು ಪ್ರೆಸೆಂಟೇಷನ್ ಅಂತಾನೆ. 50 ಪೇಪರ್ ಪ್ರೆಸೆಂಟೇಷನ್ ಆಯ್ತದೆ. 50 ಪೇಪರು ಇನ್ನೂ ಬರ್ತವೆ ಆಯ್ತಾ. ನಮ್ಮ ಗುರಿ ಇರೋದು ನಮ್ಮಲ್ಲೂ ಪ್ರೆಸೆಂಟ್ ಮಾಡ್ತಾರೆ, ಇದೆಲ್ಲ ಹೊರಗಡೆ ಅವ್ರು ಹೇಳ್ತಾರೆ. ನಮ್ಮಲ್ಲೂ ಯಾರಲ್ಲಿ ಪ್ರೊಫೆಸರ್ ಆಗೋರೆ, ಯಾವುದೋ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆಗೋರೆ, ಈಗ ಯಾರೋ ಈ ಸಂಸ್ಥೆಗೆ ಸಂಬಂಧಪಟ್ಟ ಓದಿದ್ರು ಇರ್ಬೋದು, ಇಲ್ಲ ಅಕಾಡೆಮಿಕ್ ಲೈನಲ್ಲಿ ಸಾಕಷ್ಟು ಜನ ಅವ್ರಿಗೆ ಗೊತ್ತಿರಲಿ. ಅಕಾಡೆಮಿಕ್ ಲೈನಲ್ಲಿ ಯೂನಿವರ್ಸಿಟಿನಲ್ಲಿ ಒಂದು ವರ್ಗನೇ ಇದೆ, ಬೆಂಗಳೂರು ಯೂನಿವರ್ಸಿಟಿಲಿ ನಮ್ಮ ಓಲ್ಡ್ ಸ್ಟೂಡೆಂಟ್ಸು ಅವರೆಲ್ಲ ಪ್ರೊಫೆಸರ್ಗಳು ಇದಾಗವ್ರೆ. ಅವರು ಸ್ಟೂಡೆಂಟ್ಸ್ಗಳು ಇರ್ಬೋದು, ಹೈಯರ್ ಲೆವೆಲ್ ಇದು ಸ್ಟಡೀಸ್ಗೆ ಹೋಗಿ ಲ್ಯಾಂಡ್ ಆಗಿರುವಂಥವ್ರು. ಹಾಗಾಗಿ ಅವರೆಲ್ಲ ಪ್ರೆಸೆಂಟೇಷನ್ ಮಾಡ್ತಾರೆ. ನಮ್ಮ ಲೆಕ್ಕ 100 ಪೇಪರ್ನ ಒಂದು ದಿವಸಕ್ಕೆ ಮಾಡುವಂಥದ್ದು. ಆಮೇಲೆ ಒಂದು ದಿವಸಕ್ಕೆ ಟೈಮ್ ಸಾಲಲ್ಲ, ಅಟ್ಲೀಸ್ಟ್ ಹೆಚ್ಚಿಗೆ ಪೇಪರ್ ಪ್ರೆಸೆಂಟೇಷನ್ ಆದರೆ ಅದನ್ನು ಉಪಯೋಗ ಆಗುವಂಥದ್ದು ಅಂತ ಒಂದು 100 ಪೇಪರ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ನಾವು. ಇದ್ರ ಜೊತೆಗೆ ಇದರಲ್ಲಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀರಿ ಅಂದರೆ ಒಂದು ಕ್ರೈಟೀರಿಯಾ ಅವ್ರು ಭಾಗವಹಿಸ್ಬೇಕು, ಅವರೇ ಇಲ್ಲಿ ಬಂದು ಭಾಗವಹಿಸ್ಬೇಕು, ಇಲ್ಲಾಂದರೆ ವರ್ಚುವಲ್ ಆಗಿ ಭಾಗವಹಿಸ್ಬೋದು. ಅದರಲ್ಲಿ 2 ಇನ್ಸ್ಟಿಟ್ಯೂಷನಿಂದ, ಒಂದು ಅಮೆರಿಕದಿಂದ USA ಇಂದ ಆನಂದ್ ಅಂತ, ಪ್ರೊಫೆಸರ್ ಆನಂದ್ ಅಂತ ಅಂದ್ಬಿಟ್ಟು, ಅದು ನಾರ್ತ್ ಟೆಕ್ಸಾಸ್ ಯೂನಿವರ್ಸಿಟಿ
ಅರ್ಥ ಆಯ್ತಾ. ಅವರೊಂದು 16th ಒಂದು ಪೇಪರ್ ಪ್ರೆಸೆಂಟ್ ಮಾಡ್ತವ್ರೆ. ಆಮೇಲೆ ಇನ್ನೊಬ್ರು ಅಮಿತ್ ಆನಂದ್ ಅಂತ ಯೂನಿವರ್ಸಿಟಿ ಆಫ್ ಫ್ರಾನ್ಸ್ ಅವರು, ಅರ್ಥ ಆಯ್ತಾ. ಇವರು ಒಂದು 70th ಪ್ರೆಸೆಂಟ್ ಮಾಡ್ತಾರೆ. ಸೊ ಈಗ ಏನು 50 ಪೇಪರ್ ಪ್ರೆಸೆಂಟ್ ಮಾಡ್ತಾರೆ. ಈಗ ಕನ್ಸಲ್ಟ್ ಸಿಕ್ಕಿದೆ ಅಂದರೆ ಅದ್ರಲ್ಲಿ ಇವ್ರಿಬ್ರದ್ದು ಸೇರೋದೆ. ಸೊ ಇವರು ಕೂಡ ಪೇಪರ್ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅದನ್ನು ಗಮನಿಸಲಿಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಈ ಇದಕ್ಕೆ ಇದು ಏನೋ ಆಡಿಟೋರಿಯಂ ಇನಾಗ್ರೇಷನ್ ಆದಮೇಲೆ ಕಾನ್ಫರೆನ್ಸಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ ಅಂದರೆ ಚೀಫ್ ಗೆಸ್ಟ್ ಪ್ರೊಫೆಸರ್ ಕೆ ವೇಣುಗೋಪಾಲ್ ರಾವ್ ಅಂತ, ಆನರಬಲ್ ವೈಸ್ ಚಾನ್ಸಲರ್ ಹಿಮಾಲಯನ್ ಯೂನಿವರ್ಸಿಟಿ ಇಟ್ನಾಗರ್, ಅರುಣಾಚಲ ಪ್ರದೇಶ ಇರುವಂಥ ಒಂದು ಯೂನಿವರ್ಸಿಟಿ. ಸೊ ಇವರು ಗೆಸ್ಟ್ ಆಫ್ ಆನರ್ ಆಗಿರ್ತಾರೆ. ಇನ್ನೊಬ್ಬರು ಚೀಫ್ ಗೆಸ್ಟ್ ಆಗಿರ್ತಾರೆ. ಗೆಸ್ಟ್ ಆಫ್ ಆನರು ಡಾಕ್ಟರ್ RH ಪವಿತ್ರ ಅಂತ, ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಸ್ಟಡೀಸ್ ಆ್ಯಂಡ್ ರಿಸರ್ಚ್ ಇನ್ ಎಕನಾಮಿಕ್ಸ್, ಅರ್ಧ KSOU ಅಂದರೆ ಕರ್ನಾಟಕ ಓಪನ್ ಯೂನಿವರ್ಸಿಟಿಲಿ ಪ್ರೊಫೆಸರ್ ಆಗಿದ್ರು. ಇವರು ಕೂಡ ಗೆಸ್ಟ್ ಆಫ್ ಆನರ್ ಆಗಿದ್ದಾರೆ. ಕೀನೋಟ್ ಸ್ಪೀಕರ್ ಯಾರು ಅಂದರೆ ಪ್ರೊಫೆಸರ್ K ನಿರ್ಮಲಾ, ಡೀನ್ ಅಂಡ್ ಚೇರ್ಪರ್ಸನ್ ಫ್ಯಾಕಲ್ಟಿ ಆಫ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಬೆಂಗಳೂರು ಯೂನಿವರ್ಸಿಟಿ, ಬೆಂಗಳೂರು. ಅಂದರೆ ಈ ಟಾಪಿಕ್ ಇದೆಯಲ್ಲ, ಇದು ಕಾಮರ್ಸ್ ಡಿಪಾರ್ಟ್ಮೆಂಟಿಗೆ ಸಂಬಂಧ ಜಾಸ್ತಿ. ಡಿಪಾರ್ಟ್ಮೆಂಟ್ ಅವ್ರಿಗೆ ಪರ್ವ್ಯೂಗೆ ಬರುವಂಥದ್ದು. ಸೊ ಅದರಲ್ಲಿ ಈಗ ನಿರ್ಮಲಾ ಅನ್ನೋರು ಅವರು ಒಂದು ಕೀನೋಟ್ ಸ್ಪೀಕರ್ ಅವರು. ಸೊ ಹಾಗೆ ನನ್ನ ಅಧ್ಯಕ್ಷತೆಯಲ್ಲಿ ಆಮೇಲೆ ಏನು ರಾಮೇಗೌಡರು ಇಲ್ಲಿ ಆಡಳಿತ ಮಂಡಳಿ ಸದಸ್ಯರಾಗವ್ರೆ. ಹಾಗೆಯೇ ಈ ಚೇರ್ಮನ್ ಅವರು ಡಿಗ್ರಿ ಕಾಲೇಜನ್ನು ಮಾಡಿ ಡೆವಲಪ್ಮೆಂಟ್ ಇದರಲ್ಲಿ ಅವ್ರು ಚೇರ್ಮನ್ ಆಗಿರುವಂಥವ್ರು. ಅವರು ವೈಸ್ ಚಾನ್ಸಲರ್ ಆಗಿದ್ದು, ಇಲ್ಲೇ 17 ವರ್ಷ ಪ್ರಿನ್ಸಿಪಾಲ್ ಆಗಿದ್ದವರು. ಸೊ ಅವ್ರ ಪ್ರೆಸೆನ್ಸ್ ಇರ್ತದೆ. ಸೊ ಇಷ್ಟು ಇಟ್ಕೊಂಡು ನಾವು ಈ ಮಾಮೂಲಿ ನಮ್ಮ ಫ್ಯಾಕಲ್ಟಿಗಳು, ಪ್ರಿನ್ಸಿಪಾಲು, ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಎಲ್ಲ ಇರ್ತಾರೆ. ಸೊ 16 ಮಧ್ಯಾಹ್ನ ಟೆಕ್ನಿಕಲ್ ಸೆಷನ್ ಆಯ್ತಾ. ಈ ಟೆಕ್ನಿಕಲ್ ಸೆಷನ್ ಅಂತ ಬರ್ತದೆ. ಟೆಕ್ನಿಕಲ್ ಆಗಿ ಮಾತಾಡೋದು ಮಧ್ಯಾಹ್ನದಿಂದ ಶುರುವಾಯ್ತದೆ 16. ಸೊ 17ನೇ ತಾರೀಕು ಸಾಯಂಕಾಲ ಇದು ಎಂಡಪ್ ಆಗ್ತದೆ. ಅದು ಕಲ್ಚರ್ ಪ್ರೋಗ್ರಾಮ್ಸ್ ಮೇಲೆ ಇಟ್ಕೊಂಡು 16 ಸಾಯಂಕಾಲ ಇಷ್ಟು ಪ್ರೋಗ್ರಾಮ್ ಮಾಡುವಂಥದ್ದು. ಬಟ್ ಈಗೆಲ್ಲ ಏನಂತಂದರೆ ನಾವು ಇವೆಲ್ಲ ಯಾಕೆ ಚಿಂತನೆ ಮಾಡ್ತಾ ಇದ್ದೀವಿ, ಹೊಸ ಅಂತ ಎಲ್ಲ ಒಂದು ಸ್ವಲ್ಪ ಕೊರತೆಗಳಿರೋದು ಸತ್ಯ. ನಮ್ಮ ಇದರಲ್ಲಿ ಟೀಚಿಂಗು ಇನ್ನೂ ಇಂಪ್ರೂವ್ಮೆಂಟ್ ಸ್ಕೋಪ್ ಅದೇ ಅಂತ ನಾವು ಗ್ಯಾರಂಟಿ ನಮಗೂ ಅರ್ಥ ಆಗಿದೆ. ಬಟ್ ಅದೇನಾಗಿದೆ ಅಂತಂದರೆ ಇದು ಕಮರ್ಷಿಯಲೈಸ್ ಆಗಿಲ್ಲ ನಮ್ಮ ಸಂಸ್ಥೆ. ಸೊ ಹಂಗಾಗೋತ್ತು ಫೈನಾನ್ಷಿಯಲ್ ಆಗಿ ಏನು ಎಷ್ಟು ಈ ಎಜುಕೇಷನ್ ಇದು ಫ್ಯಾಕಲ್ಟಿಗೆ ಎಷ್ಟು ಕೊಡ್ಬೋದು, ಮಾಡ್ಬೋದು, ಇನ್ವೆಸ್ಟ್ ಮಾಡ್ಬೋದು, ಅದನ್ನ ಲೆಕ್ಕಾಚಾರದಲ್ಲೇ ನಡ್ಕೊಂಡಿರೋದು. ಬಟ್ ಈಗ ಇದು ಆಗಲ್ಲ. ಇದು ಬದಲಾವಣೆ ಆಗಲೇಬೇಕು. ಈ ಬದಲಾವಣೆಯಲ್ಲಿ ಇದು ಒಂದು ನಾವು ನೂರೇನು ನೋಡಿದ್ದೀರ. ಈಗ ಅಗ್ರಿಕಲ್ಚರ್ ಕಾಲೇಜ್ ಚಂದ ಗೊತ್ತಿರಲಿ, ಹೈ ಸ್ಟ್ಯಾಂಡರ್ಡ್ ನಡೀತಾ ಇದೆ ಅಗ್ರಿಕಲ್ಚರ್ ಕಾಲೇಜು. ಈಗ ಫಸ್ಟ್ ಸೆಮಿಸ್ಟರ್ ಮುಗೀತು, ಸೆಕೆಂಡ್ ಸೆಮಿಸ್ಟರ್ ಹೋಗ್ತಾರೆ. ಈ ಸತಿ ಸೀಟಿನ ಮುಂಚಿತವಾಗಿ ಇರ್ತಾವೆ ಸತ್ತು. ಈಗ ನಮಗೆ 60 ಇರೋದು 120 ಸೀಟ್ ಮಾಡಿದ್ದೀವಿ ಅಗ್ರಿಕಲ್ಚರ್ ಕಾಲೇಜ್. ಇಲ್ಲಿ ಒಂದು ಡ್ರೆಸ್ಸವರು ಹೇಳೋದು ಇದು ಗೊತ್ತಾಗಬೇಕು ಜನಗಳಿಗೆ. 40 ಜನ ಈಗ ನಮ್ಮ ಎಷ್ಟು 120ರಲ್ಲಿ ನಮಗೆ 40% ಕೊಡ್ತಾರೆ. ಮಿಕ್ಕದ್ದು CET ಸೀಟ್ ಕೊಡ್ತಾರೆ. ಅಂದರೆ 48 ಸೀಟ್ ಬರ್ತದೆ. ಈಗಾಗಲೇ 40 ಜನ ಎಂಕ್ವೈರಿ ಮಂದಿ ಹೆಸರು ಬರ್ಸ್ಬಿಟ್ಟವ್ರೆ. ಅಂದರೆ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಟ್ಟರೆ ಅದು ಪಬ್ಲಿಕ್ಸಲ್ಲೇ ಆ ಭಾವನೆ ಬಂದರೆ ಹಾಗೆ. ಈಗ MBAನೂ ಅಷ್ಟೇ. ಇವೆರಡು ವಸತಿ ಆಯಿತು. ಫಸ್ಟ್ ಟೈಮ್ ತೆಗೆದಾಗ ನಮಗೆ ಟೈಮ್ ಆಗಲಿಲ್ಲ. ನಮ್ಮ ಕಾಲೇಜ್ ಕೊಟ್ಟದ್ದು ಅಗ್ರಿಕಲ್ಚರ್ ಕಾಲೇಜು, ಆ ಕಾಲೇಜ್ ಶುರು ಮಾಡಿದ್ರು ಟೈಮ್ ಆಗಲಿಲ್ಲ. ಸೊ ಅದೇ ಇದರಲ್ಲಿ ಮಾಡಿದ್ವಿ. ಈಗ ಒಂದು ಹೆಸರು ಕರಿಯಪ್ಪನವ್ರ ಹೆಸರು ಶುರು ಮಾಡಿದ್ದೀವಿ. ಇದರ ಕಾಂಪ್ರಮೈಸೇ ಇಲ್ಲ, ಇದರಲ್ಲಿ ಏನು ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ. ಆ ಎಲ್ಲ ದೃಷ್ಟಿಯಿಂದನೂ ನಾನಾ ಥರದಲ್ಲಿ 16 ದೃಷ್ಟಿಕೋನದಲ್ಲಿ ನಾವು ಇವೆರಡು ಸಂಸ್ಥೆ ಬೆಳೆಸ್ಬೇಕು ಅಂತ ಇರುವಂಥ ಸಂದರ್ಭದಲ್ಲಿ ಈಗ ಔತಂಬ ಅಂದರೆ ಈ ಬದಲಾವಣೆ ಮಾಡಲೇಬೇಕು ಅಂತ ಹೇಳ್ತಾ ಇರೋದು. ಬಟ್ ಟ್ರೆಡಿಷನಲ್ ಕೋರ್ಸ್ಗಳು, ಟ್ರೆಡಿಷನಲ್ ಹೈಸ್ಕೂಲು ಇದರೆಲ್ಲ ಇನ್ನೂ ಇದೆ. ಅದರ ಕಡೆ ಹೆಚ್ಚಿಗೆ ಗಮನ ಕೊಡ್ತಾ ಇದ್ದೀವಿ. ಟೀಚರ್ಸಲ್ಲಿ ಅಪ್ಗ್ರೇಡ್ ಮಾಡಬೇಕು, ಟೀಚಿಂಗ್ ಟೆಕ್ನಿಕ್ಸ್ ಅಪ್ಗ್ರೇಡ್ ಆಗಬೇಕು, ಅವ್ರ ಡಿಸಿಪ್ಲಿನ್ ತರಬೇಕು. ಅವರು ಯಾವ ರೀತಿ ಮಕ್ಕಳು ತಯಾರಿ ಮಾಡ್ತಾರೆ ಇದರಲ್ಲೆಲ್ಲ ಎಲ್ಲ ಪರ್ಫೆಕ್ಟ್ ಆಗದೆ ಅಂತ ಹೇಳಲ್ಲ, ಯಾವುದು ಪರ್ಫೆಕ್ಟ್ ಆಗಿರಲ್ಲ. ಬಟ್ ನಾವು ಆ ದಿಕ್ಕನ್ನು ಮೂವ್ ಆಗಬೇಕು ಅಂತ ಇರೋದು ಇವೆಲ್ಲ. ಇದು ಇವಾಗ ಮಕ್ಕಳನ್ನ ಏನಾಯ್ತದೆ ಅವತ್ತೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ. ಈ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಬ್ಬರು ಪ್ರೆಸೆಂಟೇಷನ್ ಮಾಡೋದು 50 ಪೇಪರ್ ಅಂದರೆ ಸಾಕಷ್ಟು ವಿಚಾರಗಳನ್ನ ಇಲ್ಲೇ ಪ್ರೆಸೆಂಟೇಷನ್ ಆಗ್ತದೆ. ಸಾಕಷ್ಟು ವಿಚಾರ ಗೊತ್ತಿರೋದು, ಗೊತ್ತಿದ್ದಾರು, ಇನ್ಕ್ಲೂಡಿಂಗ್ ಫ್ಯಾಕಲ್ಟಿಗೆ, ಪಬ್ಲಿಕ್ಸ್ ಯಾರು ಬಂದರೂ ಪಾರ್ಟಿಸಿಪೆಂಟ್ಗೆ ಆಗುತ್ತೆ. ಸೊ ಹಂಗಾಗ್ಬಿಟ್ಟು ನೀವೇನೋ ಕ್ವಾಲಿಟಿ ಬರಬೇಕು ಅಂದರೆ ಸುಮ್ಮನೆ ನಾವು ಫಿಸಿಕಲ್ ಆಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದೇ ಡೆವಲಪ್ಮೆಂಟ್ ಇಲ್ಲ. ನಮಗೆ ಚೆನ್ನಾಗಿ ಹೋಗ್ತು.
ಸೊ ಆ ದಿಕ್ಕಿನಲ್ಲಿ ಒಂದೊಂದಾಗಿ ಇದು ನೋಡಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್. ಇದನ್ನೆಲ್ಲ ತಂದು ಬಿಡ್ತಾ ಇರೋದಕ್ಕೆ ಮುಂದೆ ಆ ದಾರಿಲಿ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಎಲ್ಲ ಮಾಡ್ತಾ ಇದ್ದೀವಿ. ಅದರಲ್ಲಿ ಈ ಸುಮ್ಮನೆ ನಾವು ಪಾಯಿಂಟ್ ಹಾಕೊಂಡಿದ್ದೀವಿ ಅವರು ಈಗ ಸಮಗ್ರ ಗ್ರಾಮೀಣ ಅಭಿವೃದ್ಧಿ. ಈಗ ಎಲ್ಲ ನಿಮಗೆಲ್ಲ ಗೊತ್ತು, ಡಿಜಿಟಲೈಸೇಷನ್ ಎಷ್ಟು ಕೆಲಸ ಮಾಡ್ತದೆ, ಪಂಚಾಯತಿಂದ ಹಿಡಿದು ಎಲ್ಲ ಡಿಜಿಟಲ್ ಫಾರ್ಮೆಟ್ ಬಿಡ್ತಾರೆ. ಈಗ ಟೆಂಡರಿಂಗ್ ಮಾಡಲಿ, ಕೆಲವು ವಿಚಾರಗಳನ್ನ ಕಡಿಮೆ ಮಾಡೋದಾಗಲಿ, ಇದೆಲ್ಲ ಗ್ರಾಮೀಣ ಅಭಿವೃದ್ಧಿಲಿ ಡಿಜಿಟಲೈಸೇಷನ್ ಈಗೆಲ್ಲ ಹಂತದಲ್ಲಿ ಹೋಗ್ತಾ ಇದೆ. ಈಗ ನಿಮಗೆ ತಾಲೂಕು ಆಫೀಸಿಂದ ಹಿಡಿದು ಸಬ್ ರಿಜಿಸ್ಟರ್ ಮೊದಲೇ ಹೋಗಿ ಕೂತ್ಕೋತಿದ್ರು. ಈಗ ಟೈಮ್ ಕೊಟ್ಟರೆ ಇದಾದ ಮಾತ್ರ ಅದು ಇದು ತಗೊಳ್ತಾರೆ ರಿಜಿಸ್ಟ್ರೇಷನ್ ಅಂತ. ಅದು ಎಕ್ಸಾಂಪಲ್ಗಳು. ಆಮೇಲೆ ಮಹಿಳೆಯರ ಆರ್ಥಿಕ ಸಬಲೀಕರಣ, ವುಮನ್ ಎಂಪವರ್ಮೆಂಟ್, ಇದು ಭಾರಿ ಇಂಪಾರ್ಟೆಂಟ್ ರೋಲ್. ಇದು ಡಿಜಿಟಲೈಸೇಷನ್ಗೆ ಭಾರಿ ಹೆಲ್ಪ್ ಮಾಡ್ತಾರೆ. ನಾನೇ ನೋಡಿದ್ದೀನಿ. ಈಗ ನಾವೆಲ್ಲ ಗೊತ್ತು, ಕನಕಾಂಬರ ಮಹಿಳಾ ಸಂಘ 370 ಸಂಘವೇ. ಈಗ ನಿಮಗೆಲ್ಲ ಗೊತ್ತಿರಲಿ, ಎಲ್ಲ ಡಿಜಿಟಲೈಸೇಷನ್ ಆಗೋದು. ಅಲ್ಲೇ ಇವತ್ತು ಲೋನು ಮಾನಿಟ್ರಿಂಗು ಬ್ಯಾಂಕಲ್ಲಿ ಡಿಜಿಟಲೈಸೇಷನ್ ನಾವು ಅದರ ಮಾನಿಟ್ರ್ ಮಾಡ್ತಾ ಇದ್ದೀವಿ ನಮ್ಮ ಆಫೀಸಲ್ಲಿ. ಈಗ ಅವ್ರಿಗೆ ಮೊದಲು ಕ್ಯಾಶ್ ಕೊಟ್ಟು ಕಳಿಸ್ತಿದ್ರು, ಗೊತ್ತಿರಲಿಲ್ಲ ನಿಮಗೆ. 2 ಲಕ್ಷ 3 ಲಕ್ಷ 4 ಲಕ್ಷ ಒಂದು ಸರ್ವರ್ ಕೊಟ್ಟರೆ ಈಗ ಯಾರು ಕ್ಯಾಶ್ ಕೊಡಲ್ಲ. ಈ ಡಿಜಿಟಲ್ ಫಾರ್ಮ್ ಮೇಲೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ಎಲ್ಲ 25 ಎಲ್ಲ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ಮಿಸ್ಯೂಸ್ ಆಯಿತು. ನಾವು ಭಯ ಪಡ್ತಿದ್ವು. ಈ ಬಸ್ ಸ್ಟ್ಯಾಂಡ್ ಹೋಗಿ ವಿದ್ಯಾವಂತ ಹೆಂಗಸುಗಳು ಯಾರು ಪ್ಯಾಕೆಟ್ ಮಾಡ್ಬಿಟ್ರಪ್ಪ ಅನ್ನೋ ಮಟ್ಟಕ್ಕೆ ಭಯ ಪಡ್ತಿದ್ದವು. ಮನೆಗೆ ವೆಹಿಕಲ್ ಆಗಿ ಮನೆಗೆ ತಗೋಗ್ಬಿಡ್ತಿದ್ದೆ ಕ್ಯಾಶು. ಈಗ ವುಮನ್ ಎಂಪವರ್ಮೆಂಟಲ್ಲಿ ಭಾರಿ ಇಂಪಾರ್ಟೆಂಟ್. ಈಗ ಅದು ಈಗ ಏನೇ ಈಗ ಈ ಸರ್ಕಾರ ಪ್ರೋಗ್ರಾಮ್ ಬಂದ ಗ್ಯಾರಂಟಿ ಪ್ರೋಗ್ರಾಮ್ಸ್ ಅವೆಲ್ಲ ಬಂದರೆ ಹೆಂಗೆ ಟ್ರಾನ್ಸ್ಫರ್ ಆಯ್ತದ ದುಡ್ಡೆಲ್ಲ ಡಿಜಿಟಲ್ ಫಾರ್ಮ್ ಮೇಲೆ ಆಯ್ತಾರೆ. ಅರ್ಥ ಆಯ್ತಾ? ಹಂಗೆ ಆಮೇಲೆ ಈಗ ಗ್ರಾಮೀಣ ವ್ಯವಸಾಯದ ಆಧುನೀಕರಣ, ಇದು ನಿಮಗೆ ಗೊತ್ತದೆ. ನಾನು ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ ಆಗಿದ್ದೆ. ಅದೂ ಈಗ ಟ್ರೆಂಡ್ ಹಂಗೆ ಹೋಗ್ತಾ ಇದೆ. ಅದನ್ನ ವಿದ್ಯಾವಂತರ ವ್ಯವಸಾಯಗಾರರು ತಪ್ಪರೆ ಪ್ರೋಗ್ರೆಸಿವ್ ಆಗಿ ಯಾರು ಪ್ರಗತಿಪರ ರೈತರಿಗೂ ಒಂದು ಸ್ವಲ್ಪ ಆ ಕಡೆ ಹೋಗ್ತಾರೆ. ಇವತ್ತು ಹಳ್ಳಿ ರೈತ ಅವೆಲ್ಲ ಇವತ್ತು ಟೆಕ್ನಾಲಜಿ, ಇವತ್ತು ಡಿಜಿಟಲ್ ಫಾರ್ಮಲ್ಲಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ನೋಡೋದೆ, ನಾನು ಮಳೆಗಾಲ ಬಂದಮೇಲೆ ಇದು ಏನು ವೆದರ್ ರಿಪೋರ್ಟ್ ನೋಡ್ತೀನಿ. 1-2 ಆ್ಯಪ್ ಇಟ್ಕೊಂಡಿದ್ದೀನಿ. ಇವತ್ತು ಮಳೆ ಬರ್ತದ, ಎಷ್ಟು ಟೆಂಪ್ರೇಚರ್, ಯಾಕೆಂದರೆ ಫ್ಲಾರಿಕಲ್ಚರ್ ಮಾಡ್ತಾ ಇದ್ದೀವಿ, ಎಷ್ಟು ಟೆಂಪ್ರೇಚರ್ ಇರ್ತದೆ, ಎಷ್ಟು ಮಳೆ ಆಗ್ಬೋದು, ಏನೇನು ಅಂತ ನಾವು ಪ್ಲ್ಯಾನ್ ಮಾಡೋಕ್ಕೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ದೇವ್ರು ನೋಡೋಕೆ ಮುಂಚೆ ಅವೆರಡು ನೋಡ್ತಾ ಇದ್ದೀನಿ. ನಾನು ಅಗ್ರಿಕಲ್ಚರ್ ಎಷ್ಟಾಗಿ ನಿಮ್ಗೆ ಹೇಳ್ತಾ ಇರೋದು ಇದೆಲ್ಲ ರೈತರು ಕಲಿಸ್ಬೇಕು. ಯಾವತ್ತೋ ಈಗ ಒಕ್ಕಣೆ ಮಾಡ್ತಾ ಇರ್ತಾರೆ, 4-5 ದಿವಸದಿಂದನೇ ಗೊತ್ತಾಯ್ತದೆ ಯಾವುದೋ ಈ ಸೈಕ್ಲೋನ್ ಮೂಮೆಂಟು. ಮೊದಲು ಗೊತ್ತಾಯ್ತಿರಲಿಲ್ಲ, ಅದು ಮೋಡ ಸುತ್ತಾರೆ ಅಂದರು. ಇವತ್ತು 1 ವಾರ ಮುಂಚೆ ಪ್ರಿಡಿಕ್ಷನ್ ಮಾಡ್ಬೋದು. ಸೈಕ್ಲೋನ್ ಬಂತು ಅಂದರೆ ಅವನು ಕೂಲಾರ ನಿಲ್ಲಿಸ್ಬೋದಿದ್ರೆ, ಕೂದಿದ್ರೆ ಬೇಗ ಐತೆ ಒಕ್ಕಣೆ ಮಾಡ್ಬೋದು. ಹಂಗೆ 10 ಇದು ಈಗ ನಾವು ಹೈಟೆಕಲ್ಲಿ ನಾವು ಮಾಡ್ತಾ ಇದ್ದೀವಿ ಫ್ಲಾರಿಕಲ್ಚರ್ ಬಿಡಿ, ಇನ್ನೂ 10 ಆವಿಷ್ಕಾರಗಳು ಬಂದಿವೆ. ಈಗ ಇದನ್ನ ನಾವು ನಾವು ಎಂಪವರ್ಮೆಂಟ್ ತರಬೇಕು ಅಂದರೆ ರೂರಲ್ ಮಾಸಲ್ಲಿ ಬಹುಶಃ ಇದು ಮೇಜರ್ ರೋಲ್ ಇದು. ಈಗ ಯೂನಿವರ್ಸಿಟಿನೂ ಅಷ್ಟೇ, ಅದು ರಿಸರ್ಚಲ್ಲಿ ಒಂದು ಭಾಗ ಇದು. ಡಿಜಿಟಲೈಸೇಷನ್ ಮಾಡಿ ಸೈದು. ಆಮೇಲೆ ಇವತ್ತೆಲ್ಲ ಇಲ್ಲಿ ಟ್ರೈನಿಂಗ್ ಕೊಡಿಸ್ತಾ ಇದ್ದೀವಿ. ಸ್ಕಿಲ್ ಡೆವಲಪ್ಮೆಂಟಲ್ಲಿ ದ್ರೋಣಲ್ಲೇ ಸ್ಪ್ರೇ ಮಾಡ್ಬೋದು. ಎಲ್ಲ ದ್ರೋಣಲ್ಲೇ ಸ್ಪ್ರೇ. ಯಾವನೋ ದ್ರೋಣ ಟ್ರೈನಿಂಗ್ ಇಲ್ಲಿ ಕೊಡ್ತಾ ಇದ್ದೀವಿ. ಸ್ಕಿಲ್ ಡೆವಲಪ್ಮೆಂಟ್ ಕೊಟ್ಟರೆ ಲೋನ್ ಕೊಡ್ತಾರೆ ಯಾರೋ ಬ್ಯಾಂಕ್ ಅವರು. ಸೆಂಟ್ರಲ್ ಗೌರ್ಮೆಂಟ್ ಸಬ್ಸಿಡಿ ಕೊಡ್ತಾರೆ. ಒಂದು ದ್ರೋಣ ಇಟ್ಕೊಂಡು ಒಂದು ಟ್ರ್ಯಾಕ್ಟರ್ ತಗೊಂಡು ಇನ್ನೊಬ್ರು ಜಮೀನು ಹುಡುಕೋಯ್ತಾನಲ್ಲ, ಪವರ್ಟಿ ಇಲ್ಲ ಹುಡುಕೋಯ್ತಾನಲ್ಲ, ಸೇಮ್. ಇವತ್ತು ನಾನು ಹೇಳ್ತಾ ಇದ್ದೀನಿ, ಈ ಲೇಬರ್ ಪ್ರಾಬ್ಲಮ್ ಜಾಸ್ತಿ ಆಯ್ತಾ ಇಲ್ಲ ಅರ್ಬನೈಸೇಷನ್ ಆಯ್ತಾ, ಈ ಮೆಕನೈಸೇಷನ್ ಭಾರಿ ಇಂಪಾರ್ಟೆಂಟು. ಈಗ ದ್ರೋಣೆ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಈಗ ಅಡಿಕೆ ಕೊಳೆ ರೋಗ ಅಂತ ಬರ್ತದೆ, 10 ಹೊಡಿಕಾಗಲ್ಲ, ಈಗ ದ್ರೋಣೆ ಓಡಿಸ್ತಾರೆ. ಅಡಿಕೆ ತೊಟ್ಕೊಂಡು ಗೊತ್ತಲ್ಲ ನೀವು ಮಲೆನಾಡಲ್ಲಿ. ಮೊನ್ನೆ ಶಿವಮೊಗ್ಗ ಹೋಗಿ ಬಂದೆ, ಅದೆಷ್ಟು ಇರ್ತದೆ, 40 ಅಡಿ 50 ಅಡಿ ಇರ್ತದೆ. ಎಲ್ಲ ತೊಡಿಕಾಗತ್ತೋ. ಕೊಳೆ ಒಂದು ಮೇಜರ್ ಪ್ರಾಬ್ಲಮ್ ಹೆವಿ ರೈನ್ಫಾಲ್ ಏರಿಯಾದಲ್ಲಿ. ಈಗ ಅಲ್ಲಿ ಏನು ಮಾಡ್ತಾರೆ, ದೇ ಆರ್ ಯೂಸಿಂಗ್ ದ್ರೋಣ್. ಬಾಡಿಗೆ ದುಡ್ಡು ಹಾಕ್ತಾನ, ದುಡ್ಡಾಗಿ ದ್ರೋಣ್ ತಗೊಂಡಾನ. ಅವನು ಯಾವ ಒಂದು 7-8 ಹಳ್ಳಿಲಿ ಅವನು ದ್ರೋಣಲ್ಲಿ ಸ್ಪ್ರೇ ಮಾಡ್ತಾನೆ. ಅವನೇ ಯಾವ್ದು ಹೊಡಿಬೇಕು ಅಂತ ಅವನು ಕಲ್ತಿರ್ತಾನೆ. ಏನೇನು ಸ್ಪ್ರೇ ಮಾಡಬೇಕು ಅಂತ ಅವನೇ ವರ್ಷ ತರ್ತಾನೆ, ಹೊಡಿತಾನೆ. ಒಂದು ಎಕರೆಗೆ ಇಷ್ಟು ದುಡಿಸ್ಕೊಯ್ತಾನೆ, ಅವನಿಗೂ ದುಡ್ಡು ಆಯ್ತದೆ. ಅಂದರೆ ಡಿಜಿಟಲೈಸೇಷನಿಂದ ಈ ಎಂಪ್ಲಾಯ್ಮೆಂಟ್ ಹೆಂಗೆ ಕ್ರಿಯೇಟ್ ಆಯ್ತದೆ ಅಂತ ಹೇಳ್ತಾ ಇದ್ದೀನಿ. ಇವ್ರು ಯಾರು ಬೆಂಗಳೂರು ಮಾಡಲ್ಲ. ಈಗ ನಮ್ಮಳ್ಳಿಲೇ ಹುಟ್ಟವನು ಯಾವನೋ ಡಿಗ್ರಿ ಮಾಡಿದ್ರು ಒಂದು ಜ್ಞಾನ ಇರೋನು ಮಾಡ್ತಾನೆ, ಅವನಿಗೆ ಒಂದು ಜಾಬ್ ಕ್ರಿಯೇಟ್ ಆಯಿತು. ಸೊ ಹಂಗಾಗ್ಬಿಟ್ಟು ಈ ಅಗ್ರಿಕಲ್ಚರಲ್ಲಿ ಬರುತ್ತೆ. ಆಮೇಲೆ ಗ್ರಾಮೀಣ ಶಿಕ್ಷಣ ಆರೋಗ್ಯ ಗೊತ್ತು ನಿಮಗೆ. ಇವತ್ತೆಲ್ಲ ಕಂಪ್ಯೂಟರ್ ನಾಲೆಡ್ಜು. ಈಗ ನಮ್ಮ ರೋಡ್ಲಿ ಬರೀ ಸಿಟಿ ಮಕ್ಕಳಿಗೆಲ್ಲ ಕಂಪ್ಯೂಟರ್ ನಾಲೆಡ್ಜು, ಇಂಗ್ಲೀಷ್ ಕಮ್ಯುನಿಕೇಷನ್ ಇಟ್ಸ್ ಎ ಮಸ್ಟ್.
ಸೊ ಆ ದೃಷ್ಟಿನಲ್ಲಿ ಏನಂದರೆ ಶಿಕ್ಷಣದಲ್ಲಿ ಈ ಡಿಜಿಟಲೈಸೇಷನ್ ಭಾರಿ ಇಂಪಾರ್ಟೆಂಟ್ ರೋಲು. ಸೊ ಆ ದೃಷ್ಟಿಲಿ ತಾಪರೆ ಆರೋಗ್ಯದಲ್ಲೂ ಹಂಗೇನೆ, ಆರೋಗ್ಯ ಕ್ಷೇತ್ರದಲ್ಲೂ ಎಲ್ಲ ಹೊಸ ಟೆಕ್ನಾಲಜಿಗಳು ಅವು ಇವು ಬರ್ತವೆ ನೋಡಿದ್ರಲ್ಲ. ಇವೆಲ್ಲ ಮೊದಲು ಎಲ್ಲ ಆಪರೇಷನ್ ಮಾಡಿದ್ರು, ಈಗ ಇನ್ಸೂರೆನ್ಸ್ ಅಲ್ಲ ಇನ್ಶೂರೆನ್ಸ್ ಆಯಿತು, ಇದಿರುತ್ತಲ್ಲ ಏನು ಇದೇನು ಎಕ್ಸನ್ ಬಿಟ್ಟು ಇದು ಮಾಡ್ತಾರಲ್ಲ ಅದೇನು ಇದು ಒಟ್ಟಲ್ಲಿ ಅದರಲ್ಲೂ ಬಂದಿದೆ. ಸೊ ಈಗ ಆಮೇಲೆ ಇದೊಂದು ಇದೆ, ಇದೊಂದು ಏನಂದರೆ ಈಗೆಲ್ಲ ಮೈಗ್ರೇಷನ್ ಆಯ್ತದೆ. ಮೈಗ್ರೇಷನ್ ಯಾಕೆ ಆಯ್ತಾರೆ? ಒಂದು ಇಲ್ಲಿ ಲ್ಯಾಂಡ್ ಹೋಲ್ಡಿಂಗ್ ಕಮ್ಮಿ ಆಯ್ತದೆ, ಬದುಕು ಕಷ್ಟ ಅಂತ ಸ್ಟ್ರಗಲ್ ಮಾಡ್ತಾರೆ. ಬಟ್ ಡಿಜಿಟಲೈಸೇಷನ್ ಪ್ರೋಗ್ರಾಮು ಎಲ್ಲ ಹಂತದಲ್ಲೂ ಹಳ್ಳಿಗಳಿಗೆ ಬದುಕು ಶುರು ಆದರೆ ಇಲ್ಲೇ ಜಾಬ್ ಕ್ರಿಯೇಟ್ ಆಯ್ತದೆ. ಯಾವನೋ ಕಂಪ್ಯೂಟರ್ ಓದಿರ್ತಾನೆ, ಯಾವನೋ ಎಕ್ಸೆಲ್ ಮಾಡಿರ್ತಾನೆ, ಯಾವ ಪಂಚಾಯತಿಲೆಲ್ಲ ಇರೋರು ಅವಾಗೆಲ್ಲ ಜಾಬ್ ಇಲ್ಲೇ ಸಿಗ್ತದೆ. ಜಿಲ್ಲಾ ಪಂಚಾಯತ್ ಸಿಗ್ತದೆ, ತಾಲೂಕು ಪಂಚಾಯತ್ ಸಿಗ್ತದೆ, ಸಬ್ ರಿಜಿಸ್ಟರ್ ಆಫೀಸರ್ ಸಿಗ್ತದೆ. ನೀವೇ ನೋಡಿದ್ದೀರಾ. ಡಿಗ್ರಿ ಮಾಡ್ಕೊಂಡು ಒಂದು ಸ್ವಲ್ಪ ಕಂಪ್ಯೂಟರ್ ನಾಲೆಡ್ಜ್ ಅವು ಕ್ರಿಯೇಟ್ ಮಾಡ್ಕೊಂಡ್ರೆ ಸೊ ಜಾಬು ಅಟ್ಲೀಸ್ಟ್ ಮೈಗ್ರೇಷನ್ ಎಲ್ಲನೂ ತಡೆಯಲ್ಲ, ಒಂದಷ್ಟು ಮಟ್ಟಿಗೆ ಜಾಬ್ ಕ್ರಿಯೇಟ್ ಆದರೆ ಈ ಏನಿದೆ ಮೈಗ್ರೇಷನ್ನು ಒಂದು ಸ್ವಲ್ಪ ಹೆಲ್ಪ್ ಆಗ್ಬೋದು. ಇಲ್ಲೇ ಹೋಲ್ಡ್ ಮಾಡೋಕ್ಕೆ ನಮ್ಮ ಮಕ್ಕಳನ್ನ, ಯಾಕೆಂದರೆ ಬೆಂಗಳೂರು ಜೀವನ ಸುಲಭ ಇಲ್ಲ. ಸೊ ಹಾಗಾಗಿ 10 ಹಲವಾರು ವಿಚಾರಗಳನ್ನ ನಾವೆಲ್ಲ ಥಿಂಕ್ ಮಾಡಿ ಮೊದಲೇ ಯೋಚಿಸಿ ಇಂಥದ್ದೆಲ್ಲ ಈ ಕಾನ್ಫರೆನ್ಸ್ ಮಾಡಿದ್ರೆ, ಈ ಪೇಪರ್ ಪ್ರೆಸೆಂಟ್ ಮಾಡಿದ್ರೆ ಇವೆಲ್ಲ ನಮ್ಮ ಹಳ್ಳಿ ಗ್ರಾಮಾಂತರ ಮಕ್ಕಳಿಗೆ, ಗ್ರಾಮಾಂತರ ಜನಕ್ಕೆ ಉಪಯೋಗ ಆಯ್ತದೆ ಅಂತ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇದು ಯಶಸ್ವಿ ಆಯ್ತದೆ ಅಂತ ನಾನು ಅದು ಭಾವಿಸಿದ್ದೀನಿ. ಹಾಗೆಯೇ ನಾನು ನಮ್ಮ ಮಾವನೇ ಆಗಿರ್ಬೋದು, ತುಂತೂರು ಫ್ಯಾಮಿಲಿ ಅದು ಈ ಸಂಸ್ಥೆಗೆ ಭಾರಿ ಸೇವೆ ಮಾಡಿರುವಂಥ ಫ್ಯಾಮಿಲಿ. ದಾನ ಮಾಡೋರೆ. ಇನ್ನೊಂದು ಏನು ದಾನ ಮಾಡೋದು ಅಂತ ನಿಮ್ಗೆ ಗೊತ್ತಿರಲಿ. ಸಾತ್ನೂರಲ್ಲಿ ಒಂದು 30 ಕುಂಟೆ ಇತ್ತು, 30-20 ಕುಂಟೆನು. ನಮ್ಮ ಆ ಸಾತ್ನೂರು ಹೈಸ್ಕೂಲ್ ನೋಡಿದ್ದೀರ, ಅದೇ ದಾರಿ ಇಲ್ಲ, ಪಂಚಾಯತಿಯಲ್ಲಿ ಮಾಡೋದು. ಈಗ ಅದು ನಮ್ಮ ಇನ್ನೊಬ್ಬರು ಸೋದರಮ್ಮ ದುಂತೂರು ಮುರುಗೇಗೌಡರು ಅಂತಿದ್ರು, ದುಂತೂರು ವಿಶ್ವರಪ್ಪ ಆತ ಆಯ್ತಾ. ಈಗ ಅವ್ರ ಹೆಸರಲ್ಲಿ ಇತ್ತದು, ಅದ್ಯಾವುದೋ ಕರಿಯಪ್ಪ ಅದೇನೋ ಮಾಡ್ಕೊಂಡು ಹಂಗೆ ಹಾಳು ಬಿದ್ದಿತ್ತು. ಸೊ ಅದು ನಮ್ಮ ಮಾವನಿಂದ ನಮ್ಮ ಅತ್ತೆ ಹೆಸರು ಮಾಡಿ, ಸುನಂದಮ್ಮ ಅಂತ ಅತ್ತೆ ಹೆಸರು ಮಾಡಿ ಅದನ್ನು ದಾನ ಮಾಡಿದ್ರು. ಇವತ್ತಿಲ್ಲ ಅಂದರೆ 80 ಲಕ್ಷ. ಮೇನ್ ರೋಡಲ್ಲಿ 1 ಕೋಟಿ ಮೇಲೆ ಹೇಳ್ತಾರಂತೆ ಒಂದು ಎಕರೆಗೆ ಸಾತ್ನೂರಲ್ಲಿ. ಅದು 27 ಗುಂಟೆ, ಆಲ್ಮೋಸ್ಟ್ 3/4 ಎಕರೆ ಮೇನ್ ರೋಡಿಗೆ ಈಗ ಅಕ್ಸಸ್ ಸಿಕ್ತು ನಮಗೆ. ಸೊ ಅದನ್ನು ಏನಾಯಿತು ಅಂದರೆ ಈಗ ಒಂದು 4-5 ತಿಂಗಳಲ್ಲಿ ದಾನ ಮಾಡಿದ್ರು. ಹಾಗಾಗಿ ನಾವು ಆ ಕುಟುಂಬದವ್ರು ಕರೆದು, ಯಾರು ದಾನ ಮಾಡೋದ್ರೆ ನಮ್ಮ ಅತ್ತೆ ಮುರುಗೇಗೌಡರು ಹೆಂಡತಿ, ಮುರುಗೇಗೌಡರು ಇಲ್ಲ, ನಮ್ಮ ಮಾವದಿರು ಯಾರೂ ಇಲ್ಲ, ಅಮೆರಿಕದಲ್ಲಿ ಅವರ ಒಬ್ಬರೇ ಇರುವಂಥವ್ರು, ಅವರು ಇಲ್ಲೇ ಬಂದಿದ್ದಂಥವ್ರು. ಸೊ ಆ ಫ್ಯಾಮಿಲಿಯಿಂದ ಅವ್ರನ್ನ ಕರೆದು ನಾವೆಲ್ಲ ಇಂಥದ್ದೆಲ್ಲ ಯೋಚಿಸ್ಕೊಂಡು ಮಾಡ್ತಾ ಇದ್ದೀವಿ. ಈಗ ಇಲ್ಲಿ ಸುಬ್ರಾಯರು ನೋಡಿ, ಫೋಟೋ ನೋಡ್ತಾ ಇದ್ದೀರಿ, ಸುಬ್ರಾಯರು ದಾನ ಮಾಡೋದು 12 ಎಕರೆ. ಗುರ್ಕಾರಂಗೇಗೌಡರು ಬಲವಾಗ ಕರಿಯಪ್ಪನವ್ರಲ್ಲಿ ಅವರು ಒಂದು ಸ್ವಲ್ಪ ದಾನ ಮಾಡಿದವರು. ಅವ್ರನ್ನ ಅವತ್ತು ಫಂಕ್ಷನಲ್ಲಿ ಕರಿಯಪ್ಪನವ್ರಲ್ಲಿ ಒಂದು ದೊಡ್ಡ ಫಸ್ಟ್ ಟೈಮು ದೊಡ್ಡ ಮಟ್ಟದಲ್ಲಿ ನಾವು ಸನ್ಮಾನ ಮಾಡಿ ಅವ್ರ ಗೌರವ ಕೊಡಿಸ್ತಾರೆ. ಅವ್ರ ಮನೆಯವರೆಲ್ಲ ಬಂದು ಭಾರಿ ಕಣ್ಣು ತುಂಬ್ಕೊಂಡು ಹೋದ್ರು. ಸುಬ್ರಾಯರ ಮನೆಯವರು 12 ಎಕರೆ ಯಾರು ಕೊಡ್ತಾರೆ ಇಲ್ಲಿ ಈ ಜಾಗದಲ್ಲಿ? ಒಂದು 30-40 ಸೈಟ್ ಸಿಗಲ್ಲ, ಇಲ್ಲಿ ಕೋಟ್ಯಾಂತರ ರೂಪಾಯಿ ಕೊಡಬೇಕು ಅಂತದ್ದು. ಅವ್ರನ್ನ ಗುರುತಿಸಿ ನಾವು ಮಾಡಿದೆ. ಹಾಗೇನೆ ಈ ಫ್ಯಾಮಿಲಿನೂ ಕೂಡ ದುತ್ತೂರು ಫ್ಯಾಮಿಲಿ ಏನು ಅಲ್ಲೇ ಎಕರೆ ಕೊಟ್ಟರು, ಇಲ್ಲಿ ಸಾತ್ನೂರು ಕೊಟ್ಟರು. ಹಾಗಾಗ್ಬಿಟ್ಟು ಆವತ್ತೇ ನಾವು ಇನಾಗ್ರೇಷನ್ ಟೈಮಲ್ಲೇ ನಾವು ಅವ್ರಿಗೆ ಸನ್ಮಾನವನ್ನು ಕೂಡ ಅಷ್ಟೇ. ಎಲ್ಲರಿಗೂ ನಮಸ್ಕಾರ. ವರ್ಷ ನಡೆಸ್ತಾನೆ